ರಾಮಚಂದ್ರ ಮಹಾಬಾಹು, ನಿನ್ನ ಅಮೃತ ಸಮಾನವಾದ ಮಾತುಗಳನ್ನು ಕೇಳಿ ನನ್ನ ಹೃದಯ ತುಂಬಿ ಬರುತ್ತಿದೆ. ಅನ್ಯಾಯದ ಅರಮನೆಯನ್ನು ಬಿಟ್ಟು ನ್ಯಾಯದ ದೇವಾಲಯಕ್ಕೆ ಬಂದಂತಾಗಿದೆ. ಅನೀತಿಯ ಸಿಂಹಾಸನದಿಂದ ಇಳಿದು ನೀತಿಯ ಉದ್ಯಾನವನದಲ್ಲಿ ಆಶ್ರಯ ಪಡೆದಂತಾಗಿದೆ. ಧರ್ಮದ ಆಶ್ರಯದಲ್ಲಿ ನಾನು ನೆಮ್ಮದಿಯನ್ನು ಕಾಣುತ್ತೇನೆಂಬ ಭರವಸೆ ಮೂಡಿದೆ. ಬಹಳ ಸಂತೋಷ ವಿಭೀಷಣ. ನಿನ್ನ ಧರ್ಮನಿಷ್ಠೆ ನಿನ್ನನ್ನು ನಮ್ಮಲ್ಲಿ ಒಬ್ಬನಾಗುವಂತೆ ಮಾಡಿದೆ. ರಾಮಚಂದ್ರ, ಲಂಕೆಯ ಆಕ್ರಮಣ ಮತ್ತು ರಾಕ್ಷಸರ ಸಂಹಾರದಲ್ಲಿ ನಾನು ನಿನ್ನ ಜೊತೆಗಿದ್ದೇನೆ. ನನ್ನ ಪ್ರಾಣವನ್ನಾದರೂ ಪಣವಿಟ್ಟು ರಾಕ್ಷಸರ ವಿರುದ್ಧ ಹೋರಾಡುತ್ತೇನೆ. ರಾವಣ ನನ್ನ ಸಹೋದರನಲ್ಲ, ನಿನ್ನ ಶತ್ರು, ನನ್ನ ಶತ್ರುವೆಂದು ಆಕ್ರಮಿಸುತ್ತೇನೆ. ಬಲೆ ವಿಭೀಷಣ, ಬಲೆ. ಲಕ್ಷ್ಮಣ ಸಹೋದರ, ನಾನು ವಿಭೀಷಣನ ವಿಷಯದಲ್ಲಿ ಬಹಳ ಪ್ರಸನ್ನನಾಗಿದ್ದೇನೆ. ಸಮುದ್ರ ಜಲವನ್ನೇ ತೀರ್ಥವೆಂದು ತಂದು ಮಹಾತ್ಮನಾದ ವಿಭೀಷಣನಿಗೆ ರಾಜ್ಯಾಭಿಷೇಕ ಮಾಡಿ. ಹಾಗೆ ಆಗಲಿ ಸಹೋದರ. ಶ್ರೇಷ್ಠ ಪೌಲಸ್ತ್ಯ ಕುಲಭೂಷಣ ನೂತನ ಲಂಕಾಧೀಶ ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ, ವಿಭೀಷಣ ಪ್ರಭುವಿಗೆ. ದೇವಿ, ದೇವಿ ಮಂಡೋದರಿ. ಪ್ರಭು, ನೀವೇ ಬನ್ನಿ, ಕುಳಿತುಕೊಳ್ಳಿ. ಮಂಡೋದರಿ, ಯಾವುದೋ ಭಯ ಆವರಿಸಿರುವಂತಿದೆ, ಯಾವುದೋ ಚಿಂತೆಯಲ್ಲಿ ಮುಳುಗಿರುವೆ. ಪ್ರಭು, ಅದು ನಾನೊಂದು ಕೆಟ್ಟ ಕನಸನ್ನು ಕಂಡೆ. ಕಣ್ಣು ಮುಚ್ಚಿದರೂ ತೆರೆದರೂ ಅದು ನನ್ನನ್ನು ಒಂದೇ ಸಮನೆ ಕಾಡುತ್ತಿದೆ. ಕನಸಿಗೆ ಹೆದರಿದೆಯ? ಕನಸು ಎಂದಿಗೂ ಕನಸೇ, ಅದೆಂದಿಗೂ ನನಸಾಗುವುದಿಲ್ಲ. ನೀತಿಯಲ್ಲಿ ಕಂಡ ಕನಸನ್ನು ಎಚ್ಚರವಾದವರನ್ನೇ ಮರೆತು ಬಿಡಬೇಕು. ಆದರೆ ಕೆಲವು ಕನಸು
ನಿಜವಾಗುತ್ತದೆ ಎಂದು ಹೇಳುತ್ತಾರಲ್ಲವೇ? ಯಾರು ಹಾಗೆ ಹೇಳಿದವರು? ಅದೆಲ್ಲ ಬರಿಯ ಭ್ರಮೆ. ಅದರಲ್ಲಿ ನೀನು ಕಂಡ ಕನಸಾದರೂ ಯಾವುದು? ಬೇಡಿ ಪ್ರಭು, ಆ ಕನಸನ್ನು ಇನ್ನೊಮ್ಮೆ ನೆನಪಿಸಿಕೊಳ್ಳಲು ಭಯವಾಗುತ್ತದೆ. ಈಗ ತಾನೇ ನೆನಪು ಮಾಡಿಕೊಂಡೆ ಎಂದು ಹೇಳಿದೆಯಲ್ಲ, ಹೇಳಿಬಿಟ್ಟರೆ ಭಯವೇನು ಆಗುವುದಿಲ್ಲ. ಹೇಳು. ಇಲ್ಲ ಪ್ರಭು, ಅದನ್ನು ನಾನು ಹೇಳಲಾರೆ. ಅಂದರೆ ಆ ಕನಸು ನನಗೆ ಸಂಬಂಧಿಸಿದ್ದು? ಹೌದು ಪ್ರಭು, ಅದು ನಿಮ್ಮನ್ನು ಕುರಿತ ಕನಸೆ. ಅದನ್ನು ನಿಮಗೆ ಹೇಳಲು ನನ್ನ ನಾಲಿಗೆ ಹಿಡಿಯುತ್ತದೆ. ಮಂಡೋದರಿ, ನನಗೆ ಸಂಬಂಧಿಸಿದ ಕನಸು ಎಂದ ಮೇಲೆ ಅದೆಂತಹ ಕನಸಾದರೂ ಸರಿ, ನೀನು ಹೇಳಲೇಬೇಕು. ಹೇಳುತ್ತೇನೆ ಪ್ರಭು, ಹೇಳುತ್ತೇನೆ. ಆ ಕನಸು ಲಂಕೆಯಲ್ಲಿ ಯುದ್ಧ ಸಂಭವಿಸಿದರೆ ಆಪತ್ತು ಸಂಭವಿಸುತ್ತದೆ ಎಂದು ಸೂಚಿಸುತ್ತಿದೆ. ನಿಮಗೂ ಕೇಡಾಗುವುದೆಂದು ಅಪಶಕುನಗಳು ಹೇಳುತ್ತಿವೆ. ಹಾಗಾದರೆ ಆ ನಿನ್ನ ಕನಸುಗಳ ಅಪಶಕುನವು ಯುದ್ಧದಲ್ಲಿ ನನ್ನ ಸೋಲನ್ನು ಸೂಚಿಸುತ್ತಿದ್ದವೇ? ಹೌದು ಪ್ರಭು. ಅವು ನನಗೆ ಮರಣ ಸಂಭವಿಸುವುದೆಂದು ಸೂಚಿಸುತ್ತಿದ್ದವೇ? ಅದು ಹೇಳು. ಅವು ನನ್ನ ಮರಣವನ್ನು ಸೂಚಿಸುತ್ತಿದ್ದವೇ? ಹೌದು ಪ್ರಭು. ಸ್ವಾಮಿ, ದಯಮಾಡಿ ನೀವು ಯುದ್ಧ ಮಾಡಲು ಹೋಗಬೇಡಿ. ಅಪಶಕುನಗಳು ಕಂಡ ಮೇಲೂ ನೀವು ಆತುರ ಪಡಬೇಡಿ. ಶಕುನ, ಅಪಶಕುನ. ಏ ದಶಕಂಠ ರಾವಣನಿಗೆ ಅಪಶಕುನ. ದೇವಿ, ಏ ರಾವಣನ ಪಟ್ಟದರ್ಶಿಯಾದ ನೀನು ಸಾಮಾನ್ಯ ಸ್ತ್ರೀಯಂತೆ ಬಡಬಡಿಸಬೇಡ. ಮೃತ್ಯು ದೇವತೆಯಾದ ಯಮನನ್ನು ಅವನ ಲೋಕದಲ್ಲಿಯೇ ಪರಾಭವಗೊಳಿಸಿದ ಈ ರಾವಣನಿಗೆ ಯಾವ ಅಪಶಕುನ ಏನು ಮಾಡಿತು? ಆದರೂ ಮತ್ತೇಕೆ ಭಯ? ಕ್ಷುಲ್ಲಕರಾದ ವಾನರರು ಕ್ಷುದ್ರನಾದ ಮಾನವರೊಡನೆ ಯುದ್ಧ ಮಾಡಿದರೆ ನನಗೆ ಮರಣ ಬರುವುದೆಂದು ನೀನು ಹೇಗೆ ನಂಬಿದೆ ದೇವಿ? ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರನಾದ ನನಗೆ ಮರಣ ಬಂದು ತಟ್ಟುವುದೇ? ಮೃತ್ಯು ನನಗಲ್ಲ ದೇವಿ, ನನ್ನನ್ನು ಕೆಣಕಿದ ಆ ಮಾನವರಿಗೆ, ಆ ವಾನರರಿಗೆ ಮೃತ್ಯು. ಅವಿವೇಕಿಯಾಗಿ ನೀನು ಕನಸಿನಲ್ಲಿ ಕಂಡದ್ದಕ್ಕೆ ಗಡಗಡನೆ ನಡುಗುತ್ತ ಚಿಂತಿಸಬೇಕಾಗಿಲ್ಲ. ಅರ್ಥಹೀನವಾದ ಆಲೋಚನೆಗಳಿಂದ ಅನ್ನಾಹಾರಗಳನ್ನು ಬಿಟ್ಟು ನೀನು ಹೀಗೆ ಕೊರಗಬೇಡ. ಇನ್ನೊಂದು ವಿಷಯ ಗೊತ್ತೇ ನಿನಗೆ? ಏನು ಪ್ರಭು? ಮಂಡೋದರಿ, ಆ ತ್ರಿಜಟೆಯು ನಿನಗಿಂತ ಭಯಂಕರವಾದ ನನ್ನ ಅಪಜಯದ ಕನಸನ್ನು ಕಂಡಳಂತೆ. ಅದನ್ನು ಸೀತೆಗೂ ಹೇಳಿದಳಂತೆ. ಅಲ್ಲಿನ ಕಾವಲು ರಾಕ್ಷಸಿಯರೇ ನನಗೆ ತಿಳಿಸಿದರು. ನಾನು ಹೆದರಿದ್ದೇನೆ. ಏಕೆ ಹೆದರಬೇಕು? ಆ ಕನಸಿರಲಿ ಅದಕ್ಕಿಂತ ಭೀಕರವಾದ ಕನಸಾದರೂ ಏ ರಾವಣನು ವಿಚಲಿತನಾಗುವುದಿಲ್ಲ. ಒಂದು ಕನಸಿಗೆ ಏ ರಾವಣನು ಹೆದರಿದನೆಂದರೆ ಕ್ರಿಮಿಕೀಟಗಳೆಲ್ಲ ನನ್ನನ್ನು ಅಪಹಾಸ್ಯ ಮಾಡುವವು. ಮಂಡೋದರಿ, ಏ ರಾವಣನು ಹೇಡಿಯಲ್ಲವೆಂಬುದು ನಿನಗೆ ನೆನಪಿರಲಿ. ನೀನು ನನ್ನ ಧೀರ ಪತ್ನಿಯಾಗಿರಬೇಕೇ ಹೊರತು ಹೀಗೆ ಅಸಹಾಯಕರಂತೆ ಕೂರಬಾರದು. ನಾನು ಮತ್ತೊಮ್ಮೆ ಬರುತ್ತೇನೆ. ನೀನು ಹೀಗೆ ಇದ್ದರೆ ನಾನು ಪುನಃ ಇಲ್ಲಿಗೆ ಬರುವುದೇ ಇಲ್ಲ. ನೆನಪಿರಲಿ. ಪ್ರಭು, ಪ್ರಭು, ಪ್ರಭು!
ಮಹಾವೀರ ಹನುಮಂತ, ಮಹಾರಾಜ ಸುಗ್ರೀವ, ಯುವರಾಜ ಅಂಗದ ಕುಮಾರ, ಪೂಜ್ಯನಾದ ಜಾಂಬವಂತ, ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರನಾಗಿ ಈಗ ನಾನೂ ಕೂಡ ಶ್ರೀರಾಮನ ಸೇವಕನಾಗಿದ್ದೇನೆ. ನಿಮ್ಮಂತೆ ರಾಮ ಕಾರ್ಯದಲ್ಲಿ ಕಾಯ ವಾಚ ಮನಸ ತೊಡಗಿಕೊಳ್ಳುತ್ತೇನೆ. ನನಗಿಂತ ಮೊದಲೇ ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾದ ನೀವೆಲ್ಲ ಪುಣ್ಯವಂತರು. ಅದರಲ್ಲೂ ಸೀತಾನ್ವೇಷಣೆಯಂತಹ ಮಹಾಕಾರ್ಯ ಮಾಡಿದ ಹನುಮಂತ ಶ್ರೀರಾಮನ ಪೂರ್ಣಾನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ದಯಮಾಡಿ ಈ ರಾಮ ಕಾರ್ಯದಲ್ಲಿ ನಾನು ಮಾಡಬಹುದಾದ ಯಾವ ಕಾರ್ಯವಿದ್ದರೂ ಹೇಳಿ, ನಾನು ಸಿದ್ಧನಾಗಿದ್ದೇನೆ. ವಿಭೀಷಣ, ನಿನ್ನ ಮಾತುಗಳನ್ನು ಕೇಳಿ ನಿನ್ನ ಸದ್ಭಾವನೆಯನ್ನು ಕಂಡು ನಮಗೆಲ್ಲ ಸಂತೋಷವಾಗಿದೆ. ನಾವು ಮಾಡಬೇಕಾದ ಪ್ರತಿಯೊಂದು ಕಾರ್ಯವೂ ಈಗ ರಾಮ ಕಾರ್ಯವೇ ಆಗಿದೆ. ನಮ್ಮೆಲ್ಲರಂತೆ ನಿನಗೂ ಅದರಲ್ಲೂ ಸಮಪಾಲಿದೆ. ವಿಭೀಷಣ, ನೀನು ರಾಮಚಂದ್ರನಿಗೆ ಶರಣಾಗಲು ಬಂದಾಗ ಹನುಮಂತನೊಬ್ಬನನ್ನು ಬಿಟ್ಟು ಉಳಿದ ನಾವೆಲ್ಲರೂ ಸಂದೇಹ ಪಟ್ಟೆವು. ಹೌದು ವಿಭೀಷಣ, ಶತ್ರು ಪಕ್ಷದವನಾದ ನೀನು ನಮಗೆ ದ್ರೋಹ ಮಾಡಬಹುದೆಂದು ನಾವು ಶಂಕೆ ಪಟ್ಟೆವು. ನಿನ್ನನ್ನು ನಮ್ಮೊಡನೆ ಸೇರಿಸಿಕೊಳ್ಳುವುದು ಬೇಡವೆಂದು ಹೇಳಿದೆವು. ಅದೆಲ್ಲ ಮುಗಿದು ಹೋದ ಕತೆ. ವಿಭೀಷಣ ಈಗ ನಮ್ಮವನು. ರಾಮ ಕಾರ್ಯದಲ್ಲಿ ಅವನಿಂದ ಏನು ಸೇವೆ ಸಾಧ್ಯವೆಂದು ಯೋಚಿಸೋಣ. ಹನುಮಂತನ ಮಾತು ಸರಿ. ಈಗ ನಾವು ನಮ್ಮೆದುರಿಗಿರುವ ಸಮಸ್ಯೆಯನ್ನು ಕುರಿತು ಚರ್ಚಿಸೋಣ. ವಿಭೀಷಣ, ನಾವು ಈ ಅಪಾರವಾದ ಜಲರಾಶಿಯಿಂದ ಕೂಡಿರುವ ಸಾಗರವನ್ನು ದಾಟುವುದು ಹೇಗೆ? ಲಂಕೆಯನ್ನು ಸೇರುವುದು ಹೇಗೆ? ನಮಗೆ ಯಾವ ದಾರಿಯೂ ಗೋಚರಿಸುತ್ತಿಲ್ಲ. ಹೌದು ವಿಭೀಷಣ, ಹನುಮಂತನ ಈ ಮಹಾಸಾಗರವನ್ನು ದಾಟುವ ಸಾಮರ್ಥ್ಯ ಎಲ್ಲಾ ವಾನರರಲ್ಲೂ ಇಲ್ಲ. ನನಗೂ ಸಾಧ್ಯವಿಲ್ಲ. ಆದರೆ ವಾನರ ಸೈನ್ಯ ದಾಟಲೇಬೇಕು. ಇಲ್ಲವಾದರೆ ಯುದ್ಧವಿಲ್ಲ. ಸೀತಾದೇವಿಯ ಬಿಡುಗಡೆ ಇದೆ. ಇದಕ್ಕೆ ಏನಾದರೂ ಉಪಾಯವಿದ್ದರೆ ನೀನೇ ಹೇಳು ವಿಭೀಷಣ. ಪ್ರಣಾಮಗಳು ಮಹಾಪ್ರಭು. ಬಾ ಶಾರ್ದೂಲ, ಬಾ. ನಾನು ಹೇಳಿದ ಕೆಲಸವನ್ನು ಮಾಡಿಕೊಂಡು ಬಂದೆಯ? ವಿಭೀಷಣ ವಿಷಯವೇನೆಂದು ಹೇಳು. ಮಹಾಪ್ರಭು, ತಮ್ಮ ಆಜ್ಞೆಯಂತೆ ಅಲ್ಲಿನ ವಿಷಯವನ್ನೆಲ್ಲ ವಿವರವಾಗಿ ತಿಳಿದು ಬಂದಿದ್ದೇನೆ ಪ್ರಭು. ಹೇಳು, ಅಲ್ಲಿನ ವಿಷಯವನ್ನು ಹೇಳು. ಕಪಿ ಸೈನ್ಯದ ಬಗ್ಗೆ ಹೇಳು. ಮಹಾಪ್ರಭು, ವಾನರ ಸೈನ್ಯ, ಕರಡಿ ಸೈನ್ಯ ಅಗಾಧವಾಗಿದೆ. ಸಮುದ್ರ ತೀರದ ಭೂಪ್ರದೇಶವನ್ನೆಲ್ಲ ವ್ಯಾಪಿಸಿದೆ. ಇತ್ತ ಜಲಸಾಗರವಿದ್ದರೆ ಅತ್ತ ಸೈನ್ಯ ಸಾಗರವಿದೆ ಪ್ರಭು. ಪ್ರಭು, ಅಲ್ಲಿ ಕ್ಷತ್ರಿಯ ವೀರರಾದ ದಶರಥ ಪುತ್ರರಾದ ರಾಮ ಲಕ್ಷ್ಮಣರು ವಾನರ ವೀರರೊಂದಿಗೆ ಆತ್ಮವಿಶ್ವಾಸದಿಂದಿದ್ದಾರೆ. ನಮ್ಮಲ್ಲೂ ಅಷ್ಟೇ ಸಂಖ್ಯೆಯ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯ ಸೈನ್ಯವಿದೆ. ಆತಂಕ ಪಡುವ ಅಗತ್ಯವಿಲ್ಲ. ಸಿಂಹ ಗರ್ಜನೆ ಮಾಡಿದರೆ ನರಿಗಳು ಬೆದರಿ ಓಡಿ ಹೋಗುತ್ತವೆ. ಅದರಲ್ಲಿ ವಿಭೀಷಣನ ವಿಷಯವನ್ನು ಹೇಳು. ಪ್ರಭು, ತಮ್ಮ ಸಹೋದರನಾದ ವಿಭೀಷಣ ತನ್ನ ಅನುಚರರೊಂದಿಗೆ ಅಲ್ಲಿಗೆ ಹೋಗಿ ರಾಮನಿಗೆ ಶರಣಾಗಿ ಅವನ ಪಕ್ಷವನ್ನು ಸೇರಿಬಿಟ್ಟ ಪ್ರಭು. ಅಂದರೆ ರಾಮ ವಿಭೀಷಣನನ್ನು ತನ್ನ ಪಕ್ಷಕ್ಕೆ ಸೇರಿಸಿಕೊಂಡನೆ. ಅಷ್ಟು ಬೇಗ ಅವನನ್ನು ನಂಬಿಬಿಟ್ಟನೆ. ಮಹಾಪ್ರಭು, ಅಷ್ಟು ಸುಲಭವಾಗಿ ಅವನನ್ನು ಸೇರಿಸಿಕೊಳ್ಳಲಿಲ್ಲ. ರಾಮ ವಾನರ ವೀರರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ. ಉಳಿದವರಾರಿಗೂ ವಿಭೀಷಣನನ್ನು ಸೇರಿಸಿಕೊಳ್ಳುವ ವಿಷಯದಲ್ಲಿ ಖಂಡಿತ ಸಮ್ಮತಿ ಇರಲಿಲ್ಲ ಪ್ರಭು. ಆದರೆ ರಾಮ ಮತ್ತು ಹನುಮಂತ ಅವನ ಪರವಾಗಿದ್ದರು. ಸ್ವತಃ ರಾಮನೇ ವಿಭೀಷಣನನ್ನು ಹಲವು ರೀತಿಯಲ್ಲಿ ಪ್ರಶ್ನಿಸಿ ನಂಬಿಕೆ ಬಂದ ಮೇಲೆ ಅಭಯ ನೀಡಿದ್ದಾನೆ. ಈಗ ವಿಭೀಷಣನ ಮೇಲೆ ಎಲ್ಲರಲ್ಲೂ ವಿಶ್ವಾಸ ಮೂಡಿದೆ. ಏನು ಪ್ರಶ್ನೆ, ಎಂತಹ ಉತ್ತರ? ಅದನ್ನು ವಿವರವಾಗಿ ಹೇಳು. ಮಹಾಪ್ರಭು, ಶತ್ರು ಪಾಳೆಯದಿಂದ ಬಂದವನನ್ನು ಮೊದಲಿಗೆ ಶತ್ರುವಿನ ಬಲಾಬಲಗಳ ಬಗ್ಗೆ ಕೇಳಿಬಿಟ್ಟರೆ, ಅದಕ್ಕೆ ಅವನು ಸೂಕ್ತವಾದ ಉತ್ತರವನ್ನು ನೀಡಿಬಿಟ್ಟರೆ ಪರೀಕ್ಷೆಯಲ್ಲಿ
ಗೆದ್ದಂತಾಯ್ತಲ್ಲವೇ ಮಹಾಪ್ರಭು? ಅಂದರೆ ವಿಭೀಷಣನು ನಮ್ಮ ಸೈನ್ಯದ ಬಲಾಬಲಗಳ ರಹಸ್ಯವನ್ನು ಆ ರಾಮನಿಗೆ ತಿಳಿಸಿದನೇ? ಹೌದು ಪ್ರಭು, ನೀವು ನರವಾನರರಿಂದಲ್ಲದೆ ಬೇರೆಯವರು ನಿಮ್ಮನ್ನು ಒಲಿಸಲಾರರೆಂದು ಹೇಳಿದರು. ಇಂದ್ರಜಿತು, ಕುಂಭಕರ್ಣ, ಪ್ರಹಸ್ತರ ಶಕ್ತಿಯ ಬಗ್ಗೆಯೂ ಹೇಳಿದರು. ರಾಕ್ಷಸರ ಸೇನಾ ಬಲವನ್ನು ವಿವರವಾಗಿ ತಿಳಿಸಿಬಿಟ್ಟರು. ದ್ರೋಹಿ, ಭಾತೃದ್ರೋಹಿ, ಕುಲದ್ರೋಹಿ. ಅವನು ಹೇಳಿದ ಮಾತ್ರಕ್ಕೆ ನಮ್ಮ ಬಲವೇನು ಕ್ಷೀಣಿಸುವುದಿಲ್ಲ, ಅವರ ಬಲವೇನು ವೃದ್ಧಿಸುವುದಿಲ್ಲ. ರಾಮನ ಸೇನೆಯನ್ನು ನಿರ್ಮೂಲ ಮಾಡುವುದು ತಪ್ಪುವುದೂ ಇಲ್ಲ. ಹಾಗೆಂದು ಸುಮ್ಮನಿರುವುದು ಸೂಕ್ತವಲ್ಲ ಪ್ರಭು. ರಾಮನ ಸೈನ್ಯವನ್ನು ತಡೆಯಲು ಈಗಲೇ ಸೂಕ್ತವಾದ ಉಪಾಯವನ್ನು ನಿರ್ಧರಿಸುವುದು ಒಳ್ಳೆಯದು. ಸೂಕ್ತವಾದ ಉಪಾಯವೆಂದರೆ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದು, ಅಥವಾ ಸಾಮೋಪಾಯಗಳನ್ನು ಆಲೋಚಿಸುವುದು, ಅಥವಾ ಸುಗ್ರೀವನಿಗೂ ರಾಮನಿಗೂ ಭೇದವನ್ನುಂಟು ಮಾಡುವುದು. ಮೊದಲೆರಡು ಅಸಾಧ್ಯವಾದ ಉಪಾಯಗಳು. ರಾಮನಿಗೂ ಸುಗ್ರೀವನಿಗೂ ಭೇದೋಪಾಯ. ಇದನ್ನು ಯೋಚಿಸಬಹುದು. ಆ ಕಾರ್ಯವನ್ನು ಬೇಗ ಮಾಡಿ ಪ್ರಭು. ಅದಕ್ಕೆ ಸಮರ್ಥರಾದವರನ್ನೇ ನಿಯೋಜಿಸಿ. ಅದನ್ನು ನನಗೆ ಬಿಟ್ಟು ಬಿಡು. ನೀನು ಅಲ್ಲಿಯೇ ಇದ್ದು ಮುಖ್ಯ ಸುದ್ದಿಗಳಿದ್ದರೆ ನನಗೆ ತಿಳಿಸುತ್ತೀರಿ. ಹಾಗೆ ಆಗಲಿ ಪ್ರಭು, ನಾನಿನ್ನು ಬರುತ್ತೇನೆ. ಭೇದೋಪಾಯ. ನರರಿಂದ ವಾನರರನ್ನು ಬೇರ್ಪಡಿಸಿದರೆ ವಾನರರು ಸಮುದ್ರ ದಾಟಿ ಲಂಕೆಗೆ ಬರುವುದೇ ಇಲ್ಲ. ಆ ನರರಾದ ರಾಮ ಲಕ್ಷ್ಮಣರು ಸೈನ್ಯದ ಸಹಾಯವಿಲ್ಲದೆ ಲಂಕೆಯ ಕಡೆ ಮುಖ ಮಾಡಿ ನೋಡಲು ಶಕ್ತರಾಗುವುದಿಲ್ಲ. ಅದಕ್ಕೆ ಅವನೇ ಸರಿ. ಆ ಶುಕಾಸುರನೇ ಇದಕ್ಕೆ ಸೂಕ್ತವಾದ ವ್ಯಕ್ತಿ. ವಿಭೀಷಣ, ನೀನು ಹೇಳುವ ಉಪಾಯ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗುವಂತಿರಬೇಕು. ಆ ರಾಕ್ಷಸ ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ರಾಕ್ಷಸರ ಸೆರೆಯಿಂದ ಬಿಡಿಸಲು ವಿಳಂಬವಾಗಬಾರದು. ರಾಮ ಕಾರ್ಯದಲ್ಲಿ ನನ್ನ ಸಲಹೆಯನ್ನು ಕೇಳಿ ನೀವು ನನ್ನನ್ನು ಕೃತಾರ್ಥನಾಗಿ ಮಾಡಿದ್ದೀರಾ. ನಿಜ, ಈಗ ಈ ಸಮುದ್ರವನ್ನು ದಾಟುವುದೇ ಬಹಳ ಮುಖ್ಯವಾದ ಕಾರ್ಯ. ನೀವು ಹೇಳಿದಂತೆ ಎಲ್ಲರೂ ಹಾರಿ ಹೋಗುವಂತಿಲ್ಲ, ಈಜಿಯೂ ದಾಟುವಂತಿಲ್ಲ. ಏಕೆಂದರೆ ಈ ಮಹಾಸಾಗರದಲ್ಲಿ ಹಲವಾರು ಪರ್ವತಗಳಿವೆ, ಅನೇಕ ವಿಷಜಂತುಗಳಿವೆ, ದುಷ್ಟ ಶಕ್ತಿಗಳಿವೆ. ಇದನ್ನೆಲ್ಲ ಯೋಚಿಸುತ್ತಿದ್ದರೆ ನನಗೊಂದು ಉಪಾಯ ಹೊಳೆಯುತ್ತಿದೆ. ನನ್ನ ಅಭಿಪ್ರಾಯದಲ್ಲಿ ಶ್ರೀರಾಮಚಂದ್ರ ಸಮುದ್ರ ರಾಜನಿಗೆ ಶರಣಾಗುವುದೇ ಉತ್ತಮ ಉಪಾಯ. ಈ ಮಹಾಸಾಗರವನ್ನು ತನ್ನ ಮಕ್ಕಳಿಂದ ತೋರಿಸಿದವನು ಶ್ರೀರಾಮಚಂದ್ರನ ಪೂರ್ವಜನಾದ ಸಗರ ಚಕ್ರವರ್ತಿ. ಆದ್ದರಿಂದ ಸಮುದ್ರ ರಾಜ ಶ್ರೀರಾಮನ ಈ ಕಾರ್ಯವನ್ನು ಮಾಡಿಕೊಡಬೇಕಾದುದು ಆತನ ಕರ್ತವ್ಯ. ಏಕೆ ಎಲ್ಲರೂ ಸುಮ್ಮನಾದಿರಿ? ನಾನೇನಾದರೂ ಅನುಚಿತವಾದ ಮಾತುಗಳನ್ನಾಡಿದ್ದೇನೆ? ಇಲ್ಲ ವಿಭೀಷಣ, ನಿನ್ನ ಮಾತಿನಲ್ಲಿ ಅನುಚಿತವೇನೂ ಇಲ್ಲ. ನಾವು ಈ ಸಾಗರವನ್ನು ದಾಟುವ ಬಗ್ಗೆ ಯೋಚಿಸಿದ್ದೇವೆ ಹೊರತು ಸಮುದ್ರ ರಾಜನಿಗೆ ಶರಣಾಗುವುದನ್ನು ಯೋಚಿಸೇ ಇಲ್ಲ. ಹೌದು, ಸಮುದ್ರ ರಾಜನಿಗೆ ಶರಣಾಗಿ ನಾವು ಸಾಗರವನ್ನು ದಾಟಬಹುದೆಂಬ ಕಲ್ಪನೆಯೂ ನಮಗಿರಲಿಲ್ಲ. ಸಗರ ಚಕ್ರವರ್ತಿ ಶ್ರೀರಾಮನ ಪೂರ್ವಜನೆಂಬುದು ನಿಜ. ಸಾಗರದ ಉತ್ಪತ್ತಿಗೆ ಸಗರನೇ ಮೂಲ ಕಾರಣನೆಂಬುದೂ ನಿಜ. ನನಗೇನೋ ವಿಭೀಷಣನ ಸಲಹೆ ಉಚಿತವಾಗಿದೆ ಎನಿಸುತ್ತದೆ. ಹನುಮಂತ, ನಿನ್ನ ಅಭಿಪ್ರಾಯವೇನು? ನಾನು ಏನು ಹೇಳಲಿ ಜಾಂಬವಂತ? ಶ್ರೀರಾಮ ಪುರಸ್ಕರಿಸಿದರೆ ಎಲ್ಲವೂ ಉಚಿತ, ತಿರಸ್ಕರಿಸಿದರೆ ಎಲ್ಲವೂ ಅನುಚಿತ. ಆದ್ದರಿಂದ ಮೊದಲು ಶ್ರೀರಾಮನ ಅಭಿಪ್ರಾಯವೇನೆಂದು ತಿಳಿಯೋಣ. ಹಾಗಾದರೆ ವಿಭೀಷಣನ ಅಭಿಪ್ರಾಯವನ್ನು ಶ್ರೀರಾಮನಿಗೆ ತಿಳಿಸೋಣ.
ಅವನ ಅಭಿಪ್ರಾಯವನ್ನು ತಿಳಿದು ಆ ನಂತರ ಮುಂದಿನ ಯೋಚನೆ ಮಾಡೋಣ. ಹಾಗೆ ಆಗಲಿ. ರಾಮಚಂದ್ರ, ಈ ಮಹಾಸಾಗರವನ್ನು ದಾಟುವುದು ಹೇಗೆಂದು ಯೋಚಿಸುತ್ತಿರುವಾಗ ವಿಭೀಷಣನು ನಮಗೆ ಸಲಹೆಯೊಂದನ್ನು ನೀಡಿದ್ದಾನೆ. ಅದನ್ನು ನಿನ್ನ ಗಮನಕ್ಕೆ ತರಲು ಬಂದಿದ್ದೇವೆ. ಮಿತ್ರ ಸುಗ್ರೀವ, ಈ ಸಾಗರವನ್ನು ದಾಟುವುದೇ ಈಗ ನಮ್ಮ ಮುಂದಿರುವ ಪ್ರಮುಖ ಕಾರ್ಯವಾಗಿದೆ. ಅದಕ್ಕೆ ಅನುಕೂಲಕರವಾದ ಸಲಹೆಯನ್ನು ಯಾರೇ ನೀಡಿದರೂ ನಾವು ಅದನ್ನು ಸ್ವಾಗತಿಸಬೇಕು. ಮಿತ್ರ ವಿಭೀಷಣನ ಸಲಹೆ ಎಂದ ಮೇಲೆ ಅದು ಉಪಯುಕ್ತವಾಗಿಯೇ ಇರುತ್ತದೆ. ವಿಭೀಷಣ, ಅದೇನೆಂದು ನೀನೇ ಹೇಳು. ರಘುವಂಶ ಕುಲತಿಲಕ ರಾಘವ, ಸಗರ ಚಕ್ರವರ್ತಿ ನಿನ್ನ ಪೂರ್ವಜ. ಈ ಮಹಾಸಾಗರ ಸೃಷ್ಟಿಯಾಗಲು ಆತನೇ ಮೂಲ ಕಾರಣಕರ್ತ. ಸಮುದ್ರ ರಾಜನಿಗೆ ಆತನ ಮೇಲೆ ಕೃತಜ್ಞತಾ ಭಾವನೆ ಇರುವುದು ಸಹಜ. ನೀನು ಅದೇ ಕುಲದಲ್ಲಿ ಜನಿಸಿರುವುದರಿಂದ ಸಮುದ್ರ ರಾಜ ನಿನಗೆ ಸಹಾಯ ಮಾಡಬೇಕಾದುದು ಆತನ ಕರ್ತವ್ಯ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಸಮುದ್ರ ರಾಜನನ್ನೇ ಈ ಸಾಗರ ದಾಟಲು ಸಹಾಯ ನೀಡುವಂತೆ ಕೇಳುವುದು ಉಚಿತವೆಂದು ನನ್ನ ಭಾವನೆ. ಸಮಯೋಚಿತವಾದ ನಿನ್ನ ಸಲಹೆಯನ್ನು ನಾನು ಸ್ವೀಕರಿಸುತ್ತೇನೆ ವಿಭೀಷಣ. ನಮ್ಮ ಅಗಾಧವಾದ ವಾನರ ಸೈನ್ಯ ಆಕಾಶ ಮಾರ್ಗದಲ್ಲೂ ಹೋಗುವಂತಿಲ್ಲ, ನೀರಿನಲ್ಲೂ ಈಜುವಂತಿಲ್ಲ. ಆದ್ದರಿಂದ ಈ ನಿನ್ನ ಸಲಹೆಯನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುವುದು ಯೋಗ್ಯವೆಂದೆನಿಸುತ್ತದೆ. ಹೌದು ಸಹೋದರ, ವಿಭೀಷಣನ ಸಲಹೆ ಉಚಿತವಾಗಿದೆ. ಮಹಾಪ್ರಭು ರಂಕೇಶ್ವರನಿಗೆ ಜಯವಾಗಲಿ. ಶುಕಾಸುರ, ಬಂದೆಯ ಬಾ. ನಿನ್ನಿಂದ ಒಂದು ಪ್ರಮುಖ ಕಾರ್ಯವಾಗಬೇಕಾಗಿದೆ. ಅಪ್ಪಣೆ ಮಾಡಿ ಪ್ರಭು, ತಮ್ಮ ಸೇವೆಗೆ ಸದಾ ಸಿದ್ಧನಾಗಿದ್ದೇನೆ. ಶುಕಾಸುರ, ನೀನು ಸಂಭಾಷಣೆಯಲ್ಲಿ ನಿಪುಣ, ಶತ್ರುಗಳ ಮನಸ್ಸನ್ನು ಅರಿಯುವುದರಲ್ಲಿ ಚತುರ. ಈ ಕಾರ್ಯ ನಿನ್ನಿಂದಲೇ ಆಗಬೇಕಾಗಿದೆ. ಅದು ನನ್ನ ಸುಕೃತ ಮಹಾಪ್ರಭು. ತಮ್ಮ ಸೇವೆಯೇ ನನ್ನ ಮಹಾಭಾಗ್ಯ. ಏನು ಮಾಡಬೇಕೆಂದು ಅಪ್ಪಣೆ ಮಾಡಿ. ಶುಕಾಸುರ, ಲಂಕೆಯ ಉತ್ತರ ಭಾಗದ ಸಮುದ್ರ ತೀರದಲ್ಲಿರುವ ಭೂಪ್ರದೇಶದಲ್ಲಿ ರಾಮ ಲಕ್ಷ್ಮಣರು ವಾನರ ಸೈನ್ಯ ಸಮೇತರಾಗಿ ಬೀಡುಬಿಟ್ಟಿದ್ದಾರೆ. ಅದು ನನಗೂ ಗೊತ್ತಿದೆ ಮಹಾಪ್ರಭು. ನೀನೀಗಲೇ ಅಲ್ಲಿಗೆ ಹೋಗಬೇಕು. ಹೋಗುತ್ತೇನೆ. ತಮಗೆ ನನ್ನಿಂದ ಯಾವ ಕಾರ್ಯವಾಗಬೇಕೆಂದು ಅಪ್ಪಣೆ ಮಾಡಿ. ಅಲ್ಲಿ ಕಿಷ್ಕಿಂಧೆಯ ವಾನರ ರಾಜ ಸುಗ್ರೀವನಿದ್ದಾನೆ. ನೀನು ಅವನ ಬಳಿ ಹೋಗಿ ನಿನ್ನ ವಾಕ್ಚಾತುರ್ಯದಿಂದ ಮೃದು ಮಧುರವಾದ ಮಾತುಗಳಿಂದ ಒಂದು ಸಂದೇಶವನ್ನು ತಲುಪಿಸಬೇಕು. ನಾನು ಸಿದ್ಧನಾಗಿದ್ದೇನೆ. ಆ ಸಂದೇಶವೇನೆಂದು ಹೇಳಿ ಪ್ರಭು. ಅದೇನೆಂದು ಹೇಳುತ್ತೇನೆ. ನೀನು ಬಹಳ ಎಚ್ಚರಿಕೆಯಿಂದ ಅವನ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗುವಂತೆ ಹೇಳಬೇಕು. ನಮ್ಮ ಅಪ್ಪಣೆಯಂತೆಯೇ ಆಗಲಿ ಪ್ರಭು. ವಾನರೇಂದ್ರ, ನೀನು ವಾನರ ಕುಲಶ್ರೇಷ್ಠ, ಮಹಾಪರಾಕ್ರಮಿ. ನಿನ್ನ ಸ್ನೇಹದಿಂದ ನನಗೆ ಯಾವ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಆದರೂ ನಾನು ನಿನ್ನನ್ನು ಸೋದರನಂತೆ ಭಾವಿಸುತ್ತೇನೆ. ಶುಕಾಸುರ, ನಾನು ಹೇಳಿದಂತೆಯೇ ಹೇಳಬೇಕು. ಹೇಳುತ್ತೇನೆ. ಇನ್ನಷ್ಟು ವಿನಯಪೂರ್ವಕವಾಗಿ ಹೇಳಬಲ್ಲೆ. ಮುಂದೆ ಹೇಳಿ ಪ್ರಭು. ನಾನು ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದ್ದರಿಂದ ನಿನಗಾದ ಹಾನಿ ಏನು? ಈಗ ನನ್ನೊಡನೆ ಯುದ್ಧ ಮಾಡುವುದರಿಂದ ನಿನಗಾಗುವ ಲಾಭವೇನು? ಆದ್ದರಿಂದ ನೀನು ಕಿಷ್ಕಿಂಧೆಗೆ ನಿನ್ನ ಪಾಡಿಗೆ ಹಿಂದಿರುಗು. ಈ ಲಂಕಾಪಟ್ಟಣಕ್ಕೆ ಬರಲು ಯಾರಿಗೂ ಸಾಧ್ಯವಿಲ್ಲ, ದೇವಗಂಧರ್ವರಿಗೆ ಸಾಧ್ಯವಿಲ್ಲ ಎಂದ ಮೇಲೆ ನರಮಾನವರಿಗೆ ಸಾಧ್ಯವೇ? ಆ ರಾಮನ ಮಾತುಗಳನ್ನು ಕೇಳಿ ನೀನು ನನ್ನೊಡನೆ ಯುದ್ಧ ಮಾಡಲು ಬರುವುದು ಅಸಂಭವ ಮತ್ತು ಅಸಾಧ್ಯ. ನೀನು ಕಿಷ್ಕಿಂಧೆಗೆ ಹಿಂದಿರುಗು. ಆ ನರನಾದ ರಾಮನೊಡನೆ ಸಖ್ಯ ಬೆಳೆಸುವುದರಿಂದ ನಿನಗಾವ ಪ್ರಯೋಜನವೂ ಇಲ್ಲ. ನಿನ್ನ ಸೋದರನನ್ನೇ ಕೊಂದವನೊಡನೆ ಸ್ನೇಹ ಬಯಸುವುದು ಸಾಧುವಲ್ಲ. ಅದರ ಬದಲು ಲಂಕೆಯೊಡನೆ ಸ್ನೇಹ ಬಯಸಿದರೆ ವಾನರ ಕುಲಕ್ಕೆ ಉಪಯೋಗ.
ಇಷ್ಟು ಹೇಳಿದರೆ ಸಾಕೆ ಪ್ರಭು. ಇದು ಬಹಳ ಮುಖ್ಯವಾದ ವಿಷಯ. ಇದನ್ನು ಸುಗ್ರೀವನಿಗೆ ಮನವರಿಕೆಯಾಗುವಂತೆ ಹೇಳಬೇಕು. ಉಳಿದ ವಿಷಯವನ್ನು ನನಗೆ ಬಿಡಿ ಪ್ರಭು. ನಿನ್ನ ಮಾತಿನ ಚಾತುರ್ಯದಿಂದ ರಾಮ ಸುಗ್ರೀವರ ಸ್ನೇಹ ಮುರಿದು ಬೀಳಬೇಕು. ಖಂಡಿತ ನೀವು ಹೇಳಿದಂತೆ ಮಾಡುತ್ತೇನೆ. ಇನ್ನು ನನಗೆ ಅಪ್ಪಣೆ ಕೊಡಿ ಪ್ರಭು. ಜೈ ಲಂಕೇಶ್ವರ. ನರವಾನರ ಸ್ನೇಹಕ್ಕೆ ಕೊನೆ. ಮಿತ್ರ ಸುಗ್ರೀವ, ನೀನು ಮಂತ್ರಾಲೋಚನೆಯಲ್ಲಿ ಪಂಡಿತ. ನಿನ್ನ ಅಭಿಪ್ರಾಯವೇನು? ಲಕ್ಷ್ಮಣ, ನಿನಗೇನಾದ್ರೂ ಸಂದೇಹವಿದ್ದರೆ ನೀನು ಅದನ್ನು ಹೇಳಬಹುದು. ನನಗೆ ಈ ಸಲಹೆ ಉಚಿತವಾಗಿದೆ ಎಂದು ಹೇಳಿದನಲ್ಲ ಸಹೋದರ. ವಿಶಾಲವಾದ ಈ ಸಾಗರಕ್ಕೆ ಸೇತುವೆ ನಿರ್ಮಿಸದೆ ಇದನ್ನು ದಾಟಿ ಲಂಕೆಗೆ ಹೋಗಲಾಗುವುದಿಲ್ಲ. ರಾಮಚಂದ್ರ, ಲಕ್ಷ್ಮಣನ ಮಾತು ಸಕಾರಣವಾಗಿದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಸಮುದ್ರವನ್ನು ದಾಟುವುದು ಕಷ್ಟ ಸಾಧ್ಯ. ದಾಟುವುದೇ ಆದರೂ ಹೆಚ್ಚು ಸಮಯ ಬೇಕಾಗುತ್ತದೆ. ಆದ್ದರಿಂದ ನಮಗೆ ಅನ್ಯ ಮಾರ್ಗವಿಲ್ಲ. ಸಮುದ್ರ ರಾಜನಿಗೆ ಶರಣಾಗುವುದು ಉತ್ತಮ ಸಲಹೆ. ಹೌದು ಸಹೋದರ. ಇನ್ನು ಕಾಲಹರಣ ಮಾಡದೆ ಸಮುದ್ರ ರಾಜನನ್ನು ಪ್ರಾರ್ಥಿಸುವುದು ಒಳ್ಳೆಯದು. ಏಕೆಂದರೆ ನಮಗೆ ಸಮಯ ಬಹಳ ಕಡಿಮೆ ಇದೆ. ನಿಮ್ಮೆಲ್ಲರಿಗೂ ಉಚಿತವಾಗಿರುವ ಈ ಸಲಹೆ ನನಗೂ ಸಮ್ಮತವಾಗಿದೆ. ನಾನು ತ್ವರಿತವಾಗಿ ಸಮುದ್ರ ರಾಜನನ್ನು ಕುರಿತು ಪ್ರಾರ್ಥಿಸುತ್ತೇನೆ. ಆ ಸಮುದ್ರ ರಾಜ ಒಲಿಯುವವರೆಗೂ ನಾನು ದರ್ಭಾಸನದಲ್ಲಿ ಕುಳಿತು ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನಾನೀಗ ಸುಗ್ರೀವನ ಹೊರತಾಗಿ ಬೇರೆ ಯಾವ ವಾನರರ ಕಣ್ಣಿಗೂ ಬೀಳಬಾರದು. ಸುಗ್ರೀವನನ್ನು ಏಕಾಂತದಲ್ಲಿ ಸಂಧಿಸಿ ರಾವಣನ ಸಂದೇಶವನ್ನು ತಿಳಿಸಬೇಕು. ರಾಮನ ಸ್ನೇಹವನ್ನು ತ್ಯಜಿಸುವಂತೆ ಮಾಡಬೇಕು. ವಾನರ ಸೈನ್ಯ ಮರಳಿ ಕಿಷ್ಕಿಂದಿಗೆ ಹೋದರೆ ನನ್ನ ಕಾರ್ಯ ಸಫಲವಾದಂತೆ. ಓಹೋ, ರಾವಣನ ಬಂಟ ಶುಕಾಸುರನೋ? ನೀನು ಬಂದೆ ಎಂದರೆ ಯಾವುದೋ ಕುತಂತ್ರವಿರಬೇಕು. ಅದನ್ನು ನಾನು ನಾಶಪಡಿಸುತ್ತೇನೆ. ಸ್ವಲ್ಪ ಇರು. ಎಲ್ಲ ಈ ವಾನರ ವೀರರೇ! ವಿಭೀಷಣ ಪ್ರಭು, ಏನಾಗಬೇಕು? ಅಪ್ಪಣೆಯಾಗಲಿ. ರಾವಣನ ಕಡೆಯಿಂದ ಒಬ್ಬ ದೂತ ಬಂದಿದ್ದಾನೆ. ಅವನ ಹೆಸರು ಶುಕಾಸುರ. ಅವನನ್ನು ಹಿಡಿದು ನೀನು ಏಕೆ ಬಂದೆ, ಯಾವ ದುರುದ್ದೇಶವನ್ನು ಇಟ್ಟುಕೊಂಡೆ ಬಂದೆ ಎಂಬುದನ್ನು ಸರಿಯಾಗಿ ವಿಚಾರಿಸಿ. ಖಂಡಿತವಾಗಿಯೂ ವಿಚಾರಿಸುತ್ತೇವೆ. ಎಲ್ಲಿದ್ದಾನೆ ಆ ತುರುಳ ರಾಕ್ಷಸ? ಓ, ಅಲ್ಲಿ ನೋಡಿ, ಗಿಳಿಯ ರೂಪದಲ್ಲಿ ಹೊಂಚು ಹಾಕುತ್ತಾ ಕುಳಿತಿದ್ದಾನೆ. ಆ ಲಂಕೆಯಿಂದ ಬಂದ ಈ ಶುಕಾಸುರನಿಗೆ ನಮ್ಮ ಶಕ್ತಿ ಏನೆಂದು ತೋರಿಸಲೇಬೇಕು. ಗಿಣಿ ರೂಪದಲ್ಲಿರಲಿ, ಚಿಂತೆ ಇಲ್ಲ. ಅವನು ಸಾಯಲು ಯಾವ ರೂಪವಾದರೇನು? ಬನ್ನಿ. ಬರದಿಹ ರಾತ್ರಿ ಹಾಗೆ ಬೆಳಕು ಹರಿಯದ ಹಗಲ ಹಾಗೆ ನಿದಿರೆ ಬರದಿಹ ರಾತ್ರಿ ಹಾಗೆ ಬೆಳಕು ಹರಿಯದ
ಹಗಲ ಹಾಗೆ ನೀನಿರದೆ ನಾನು ಸಿಹಿರದ ಜೇನು ನಿನಗಾಗಿಯೇ ನಾನು ಬಂದಿಹೇನು ಇನ್ನು ನೀನಿರದ ನಾನು ಸಿಹಿರದ ಜೇನು ನಿನಗಾಗಿಯೇ ನಾನು ಬಂದಿಹೇನು ಇನ್ನು ನಿನಗಾಗಿಯೇ ನಾನು ಬಂದಿಹೇನು ಇನ್ನು ಪರಿಮಳವೋ ತೊರೆದ ಪುಷ್ಪದ ಹಾಗೆ ಹಸಿರಿಲೆಯೋ ಇಲ್ಲದ ವೃಕ್ಷದ ಹಾಗೆ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿ ನಾನು ಬದುಕಿರುವೆನು ಇನ್ನೂ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ ಲಂಕೆಯಿಂದ ಬಂದವನೋ ನೀನು? ರಾವಣನ ಕಿಂಕರನಲ್ಲವೇ ನೀನು? ರಾವಣನ ಕಿಂಕರನಿಗೆ ನಾವು ಕೊಡುವ ಮರ್ಯಾದೆ ಯಾವುದು ಗೊತ್ತಾ? ಇದೇ ಆ ಮರ್ಯಾದೆ. ಶ್ರೀರಾಮನಿಗೆ ಕೇಡು ಮಾಡಲು ಬಂದ ವಂಚಕರಿಗೆ ನಾವು ನೀಡುವ ಗೌರವ ಏನು ಗೊತ್ತೇ? ಗಿಳಿಯ ರೂಪದಲ್ಲಿ ಬಂದ ನಿನ್ನಂತ ರಾಕ್ಷಸರಿಗೆ ನಾವು ಕೊಡುವ ಗೌರವ ಏನು ಗೊತ್ತೇ? ಪಾಪ ಹೊಡೆಯಬಾರದಂತೆ ಕೈ ಕಾಲು ಮುರಿದು ಬಿಡ. ನಾನು ದೂತನನ್ನು ಹಿಂಸಿಸಬಾರದು. ನೀನು ದೂತನಲ್ಲ, ಲಂಕೆಯ ಭೂತ. ನಾನು ಭೂತನಲ್ಲ, ನಿಜವಾಗಿಯೂ ದೂತ. ಲಂಕೇಶ್ವರನ ಸಂದೇಶವನ್ನು ತಂದಿರುವನು. ಕೂಡಲೇ ನಿಮ್ಮ ಸುಗ್ರೀವ ಮಹಾರಾಜರ ಬಳಿ ನನ್ನನ್ನು ಕರೆದುಕೊಂಡು ಹೋಗಿ ಅವರಿಗೆ ಸಂದೇಶವನ್ನು ತಿಳಿಸಬೇಕು. ಏನು, ನಮ್ಮ ಪ್ರಭು ಸುಗ್ರೀವನನ್ನು ಕಾಣಬೇಕು? ಆ ಯೋಗ್ಯತೆ ನಿನಗೆಲ್ಲಿದೆ? ಅದೇನು ಸಂದೇಶವನ್ನು ತಂದಿರುವೆಯೋ ನಮ್ಮ ಹತ್ತಿರವೇ ತಿಳಿಸು. ಇಲ್ಲ, ನಿಮಗೆ ಹೇಳಲಾರೆ. ಹೇಳುವುದಿಲ್ಲವೋ? ಹಾಗಾದರೆ ನೀನು ಉಳಿಯುವುದಿಲ್ಲ. ವಾನರ ವೀರರೇ, ಸಾವಧಾನ. ಇವನಿಗೆ ಹಿಂಸೆ ಕೊಡುವುದನ್ನು ನಿಲ್ಲಿಸಿ. ಇವನನ್ನು ನಾನು ವಿಚಾರಿಸುತ್ತೇನೆ. ಪ್ರಭು, ಇವನು ಲಂಕೆಯಿಂದ ಬಂದಿರುವ ದೂತನಂತೆ. ಸಂದೇಶ ತಂದವನು ಹೊಂಚು ಹಾಕುತ್ತಿರಲಿಲ್ಲ. ಪ್ರಭು, ಇವನು ದೂತನಲ್ಲ, ಇವನು ಗೂಢಾಚಾರನಿರಬೇಕು. ಇವನು ನಮ್ಮ ರಹಸ್ಯಗಳನ್ನು ತಿಳಿಯಲು ಬಂದಿರುತ್ತಾನೆ. ಇವನನ್ನು ಬಂಧನದಲ್ಲಿಡುವುದೇ ಸೂಕ್ತ. ಇವನ ವಿಷಯವೆಲ್ಲ ನಮಗೆ ಗೊತ್ತಿದೆ. ಇವನು ಇಲ್ಲಿಗೆ ಬಂದಿರುವುದನ್ನು ವಿಭೀಷಣ ತಿಳಿಸಿದ ಮೇಲೆ ನಾವು ಇಲ್ಲಿಗೆ ಬಂದಿದ್ದೇವೆ. ಇವನನ್ನು ಬಿಟ್ಟು ಬಿಡಿ. ಶಿವ ಮಹಾರಾಜರೇ, ನಿಮಗೆ ನಮಸ್ಕಾರಗಳು.
ರಾಮ ಲಕ್ಷ್ಮಣರೇ, ನಿಮಗೂ ನನ್ನ ನಮಸ್ಕಾರಗಳು. ನಾನು ಯಾವ ಸಂಚನೂ ಮಾಡಲು ಬಂದವನಲ್ಲ. ರಾವಣನ ಸಂದೇಶವನ್ನು ನಿಮಗೆ ತಿಳಿಸಲು ಬಂದೆ. ನಾನು ಎಷ್ಟು ಹೇಳಿದರೂ ಕೇಳದೆ ನನಗೆ ಹೊಡೆದು ಬಿಟ್ಟರು, ನನ್ನನ್ನು ಅರಜೀವ ಮಾಡಿಬಿಟ್ಟರು ಪ್ರಭು. ಇನ್ನು ಅರ್ಧ ಜೀವ ಉಳಿಸಿದ್ದಾರೆ, ಅದಕ್ಕೆ ಸಂತೋಷ ಪಡು. ಆ ನಿನ್ನ ಪ್ರಭು ರಾವಣನ ಸಂದೇಶವೇನೆಂದು ಹೇಳು. ಖಂಡಿತವಾಗಿಯೂ ನಿಮಗೆ ತಿಳಿಸುತ್ತೇನೆ. ನನ್ನನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿಮಗೆ ಮಾತ್ರ ಆ ಸಂದೇಶವನ್ನು ತಿಳಿಸಬೇಕು. ಶುಕಾಸುರ, ಸಂಚು ಮಾಡಲು ಬಂದಿಲ್ಲವೆಂದು ಹೇಳುತ್ತಿರುವ ನೀನು ಸುಗ್ರೀವನನ್ನೇ ಏಕೆ ಏಕಾಂತದಲ್ಲಿ ಕಾಣಬೇಕು? ಇದರಲ್ಲೇ ಏನೋ ಕುತಂತ್ರ ಅಡಗಿದೆ ಎಂದು ಅರ್ಥವಾಗುವುದಿಲ್ಲವೇ? ಇವನ ಯಾವ ತಂತ್ರ ಕುತಂತ್ರಗಳಿಗೂ ನಾನು ಮಣಿಯುವುದಿಲ್ಲ. ಸುಕಾಸುರ, ನಿನ್ನ ಸಂದೇಶವೇನೆಂದು ಎಲ್ಲರೆದುರಿಗೆ ಹೇಳು. ಇಲ್ಲವಾದಲ್ಲಿ ಬಂದ ದಾರಿ ಹಿಡಿದು ಹೊರಟು ಹೋಗು. ಇಲ್ಲಿ ನಾವೆಲ್ಲರೂ ಒಂದೇ. ನಾವು ಯಾರು ಬೇರೆ ಬೇರೆ ಅಲ್ಲ. ನಮ್ಮೆಲ್ಲರ ಸಂಕಲ್ಪವೂ ಒಂದೇ, ನಮ್ಮೆಲ್ಲರ ಗುರಿಯೂ ಒಂದೇ. ಪ್ರಭು, ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ನನ್ನದು. ಸಂದೇಶವನ್ನು ತಿಳಿಸದೆ ಹೋದರೆ ರಾವಣನ ಕೋಪಕ್ಕೆ ಗುರಿಯಾಗುತ್ತೇನೆ. ಹೇಗಾದರೂ ಸರಿಯೇ, ನಿಮಗೆ ಸಂದೇಶವನ್ನು ತಿಳಿಸಿಯೇ ನಾನು ಹೋಗಬೇಕು. ಸರಿ, ಹಾಗಾದರೆ ಹೇಳು. ಇಲ್ಲವಾದರೆ ನಿನಗೆ ಲಂಕೆಯಲ್ಲಿ ಆಗಬಹುದಾದ ಶಿಕ್ಷೆ ಇಲ್ಲಿಯೇ ಆಗುತ್ತದೆ. ಅಯ್ಯಯ್ಯೋ, ಬೇಡ ಬೇಡ, ಈಗಾಗಲೇ ಇಲ್ಲಿನ ಶಿಕ್ಷೆಯ ಅನುಭವ ನನಗಾಗಿದೆ. ಸಂದೇಶವನ್ನು ನಿಮಗೆ ಈಗಲೇ ತಿಳಿಸಿ ಹೋಗುತ್ತೇನೆ. ಅಲ್ಲಿ ಕಿಷ್ಕಿಂಧೆಯ ವಾನರ ರಾಜ ಸುಗ್ರೀವಂದಿದ್ದಾನೆ. ನೀನು ಅವನ ಬಳಿ ಹೋಗಿ ನಿನ್ನ ವಾಕ್ಚಾತುರ್ಯದಿಂದ ಮೃದು ಮಧುರವಾದ ಮಾತುಗಳಿಂದ ಒಂದು ಸಂದೇಶವನ್ನು ತಲುಪಿಸಬೇಕು. ನಾನು ಸಿದ್ಧನಾಗಿದ್ದೇನೆ. ಆ ಸಂದೇಶವೇನೆಂದು ಹೇಳಿ ಪ್ರಭು. ವಾನರೇಂದ್ರ, ನೀನು ವಾನರ ಕುಲಶ್ರೇಷ್ಠ, ಮಹಾಪರಾಕ್ರಮಿ. ನಿನ್ನ ಸ್ನೇಹದಿಂದ ನನಗೆ ಯಾವ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಆದರೂ ನಾನು ನಿನ್ನನ್ನು ಸೋದರನಂತೆ ಭಾವಿಸುತ್ತೇನೆ. ಈ ಲಂಕಾಪಟ್ಟಣಕ್ಕೆ ಬರಲು ಯಾರಿಗೂ ಸಾಧ್ಯವಿಲ್ಲ, ದೇವಗಂಧರ್ವರಿಗೆ ಸಾಧ್ಯವಿಲ್ಲ ಎಂದ ಮೇಲೆ ನರಮಾನವರಿಗೆ ಸಾಧ್ಯವೇ? ಆ ರಾಮನ ಮಾತುಗಳನ್ನು ಕೇಳಿ ನೀನು ನನ್ನೊಡನೆ ಯುದ್ಧ ಮಾಡಲು ಬರುವುದು ಅಸಂಭವ ಮತ್ತು ಅಸಾಧ್ಯ. ನೀನು ಕಿಷ್ಕಿಂಧೆಗೆ ಹಿಂದಿರುಗು. ಆ ನರನಾದ ರಾಮನೊಡನೆ ಸಖ್ಯ ಬೆಳೆಸುವುದರಿಂದ ನಿನಗಾವ ಪ್ರಯೋಜನವೂ ಇಲ್ಲ. ನಿನ್ನ ಸೋದರನನ್ನೇ ಕೊಂದವನೊಡನೆ ಸ್ನೇಹ ಬಯಸುವುದು ಸಾಧುವಲ್ಲ. ಅದರ ಬದಲು ಲಂಕೆಯೊಡನೆ ಸ್ನೇಹ ಬಯಸಿದರೆ ವಾನರ ಕುಲಕ್ಕೆ ಉಪಯೋಗ. ಎಲೈ ಸುಕಾಸುರ, ನಿನ್ನ ಪ್ರಭುವಿನ ಸಂದೇಶವೇನೆಂದು ನನಗೆ ತಿಳಿಯಿತು. ಅದಕ್ಕೆ ಪ್ರತಿಯಾಗಿ ನಾನು ಹೇಳಬೇಕಾದುದನ್ನು ಹೇಳುತ್ತೇನೆ. ನೀನು ಈಗಲೇ ಹೋಗಿ ನಿನ್ನ ಪ್ರಭುವಿಗೆ ತಿಳಿಸು. ತಿಳಿಸುತ್ತೇನೆ ಪ್ರಭು, ಏನು ಹೇಳಬೇಕೆಂದು ಹೇಳಿ. ಎಲೈ ಸುಕಾಸುರ, ನೀನು ಲಂಕೆಗೆ ಹೋಗಿ ನಿನ್ನ ಪ್ರಭು ರಾವಣನಿಗೆ ಹೀಗೆ ತಿಳಿಸು. ಎಲೈ ಲಂಕಾಧಿಪತಿ ರಾವಣ, ವಾನರ ಮಹಾ ಸೈನ್ಯದೊಂದಿಗೆ ನಾನು ಲಂಕೆಯ ಮೇಲೆ ಆಕ್ರಮಣ ಮಾಡುತ್ತೇನೆ. ಪುತ್ರ ಮಿತ್ರ ಬಂಧು ಸಹಿತವಾಗಿ ನಿನ್ನನ್ನು ಸಂಹರಿಸುತ್ತೇನೆ. ದೇವೇಂದ್ರ ಸಹಿತವಾಗಿ ಸಕಲ ದೇವತೆಗಳೆಲ್ಲ ಮೊರೆ ಹೊಕ್ಕರು, ಆಕಾಶಕ್ಕೆ ಹಾರಿದರು, ಪಾತಾಳಕ್ಕೆ ಹೊಕ್ಕರು. ಶ್ರೀರಾಮನಿಂದ ನಿನ್ನನ್ನು ಯಾರೂ ರಕ್ಷಿಸಲಾರರು. ಎಲ್ಲವೋ ದುರುಳ, ಶ್ರೀರಾಮ ಲಕ್ಷ್ಮಣರಿಲ್ಲದ ಸಮಯದಲ್ಲಿ ನರಿಯಂತೆ ವಂಚನೆಯಿಂದ ಸೀತಾದೇವಿಯನ್ನು ಅಪಹರಿಸಿದ ನೀನು ಪರಮ ವೀರನೋ ಹೇಡಿಯೋ? ನಿನ್ನ ದುಷ್ಕೃತ್ಯದ ಪರಿಣಾಮ ಎಷ್ಟು ಭಯಂಕರವಾಗಿರುವುದೆಂದು ನಿನಗೆ ಸದ್ಯದಲ್ಲಿಯೇ ತಿಳಿಯಲಿದೆ. ಶ್ರೀರಾಮನೇ ನಿನ್ನ ಪ್ರಾಣವನ್ನು ತೆಗೆಯುತ್ತಾನೆ. ಅದನ್ನು ನೀನು ಎದುರು ನೋಡುತ್ತಿರು. ಎಲೈ ಸುಕಾಸುರ, ಈಗ ನಾನು ಹೇಳಿರುವುದೆಲ್ಲ ನೆನಪಿನಲ್ಲಿರುವುದು ತಾನೆ? ಎಲ್ಲವನ್ನು ಸರಿಯಾಗಿ ಗ್ರಹಿಸಿದೆಯಾ? ಗ್ರಹಿಸಿದೆ, ಎಲ್ಲಾನು ಚೆನ್ನಾಗಿ ಗ್ರಹಿಸಿದೆ ಪ್ರಭು. ಇದನ್ನು ನೀನು ಚಾಚು ತಪ್ಪದೆ ಆ ರಾವಣನಿಗೆ ಹೇಳಬೇಕು. ಖಂಡಿತವಾಗಿಯೂ ಎಲ್ಲಾ ವಿಷಯವನ್ನು ತಿಳಿಸುತ್ತೇನೆ ಪ್ರಭು. ಅಷ್ಟೇ ಅಲ್ಲ, ಇದನ್ನು ಹೇಳು. ಎಲ್ಲವೋ ಒದಗಿ ಅರ್ಹನಾದ ದಶಕಂಠ, ನೀನು ನನ್ನ ಮಿತ್ರನೂ ಅಲ್ಲ, ದಯೆ ದಾಕ್ಷಿಣ್ಯಕ್ಕೆ ಅರ್ಹನಾದವನೂ ಅಲ್ಲ. ನಿನ್ನಿಂದ ನನಗೆ ಯಾವ ಉಪಕಾರವೂ ಆಗಿಲ್ಲ. ಅಂದ ಮೇಲೆ ನೀನು ನನಗೆ ಪ್ರಿಯನೂ ಅಲ್ಲ. ನೀನು ನನ್ನ ಮಿತ್ರನಾದ ರಾಮನ ಪರಮಶತ್ರು. ಅಂದ ಮೇಲೆ ನನಗೂ ಶತ್ರುವೇ. ಶತ್ರು ವಿನಾಶವೇ ನನ್ನ ಸಂಕಲ್ಪ. ಇಷ್ಟೇನಾ ಪ್ರಭು? ಹೌದು. ನಾನು ಹೇಳಿದುದನ್ನೆಲ್ಲ ನಿನ್ನ ಪ್ರಭುವಿಗೆ ಯಥಾವತ್ತಾಗಿ ತಿಳಿಸು. ಆ ರಾವಣನ ಭೇದೋಪಾಯಗಳು ರಾಮ ಮತ್ತು ಸುಗ್ರೀವರ ವಿಷಯದಲ್ಲಿ ಎಂದಿಗೂ ಸಫಲವಾಗುವುದಿಲ್ಲ ಎಂದು ತಿಳಿಸು.
ತಿಳಿಸುತ್ತೇನೆ ಪ್ರಭು. ಮಹಾಪ್ರಭು, ಇವನು ನಂಬಿಕೆಗೆ ಅರ್ಹನಲ್ಲ. ಇವನು ಕೇವಲ ಸಂದೇಶ ಹೇಳಲು ಬಂದ ದೂತನಲ್ಲ, ನಮ್ಮಲ್ಲಿ ಒಡಕುಂಟು ಮಾಡಲು ಬಂದ ಕುತಂತ್ರಿ. ಇವನಿಗೆ ಇಲ್ಲೇ ತಕ್ಕ ಶಾಸ್ತಿ ಮಾಡಬೇಕು. ಸುಗ್ರೀವ ಮಹಾರಾಜ, ನನ್ನ ಕಾಪಾಡಿ, ಸಾಯಿಸ್ಬಿಡ್ತಾರೆ ನನ್ನನ್ನು, ಕಾಪಾಡಿ ಸುಗ್ರೀವ ಮಹಾರಾಜ, ರಕ್ಷಿಸಿ. ಅಯ್ಯೋ, ಹೊಡಿಬೇಡಿ ಅಯ್ಯಪ್ಪ, ನಾನು ದೂತ, ಹೊಡಿಬೇಡಿ, ಅಯ್ಯೋ, ಕಾಪಾಡಿ ಸುಗ್ರೀವ ಮಹಾರಾಜ, ನನ್ನನ್ನು ಕಾಪಾಡಿ. ಮಹಾರಾಜ, ಮಹಾರಾಜ. ನಿಲ್ಲಿಸಿ. ಇವನಿಗೆ ಹಿಂಸೆ ಕೊಡಬೇಡಿ, ಇವನನ್ನು ಬಿಟ್ಟು ಬಿಡಿ. ರಾಮಚಂದ್ರ, ನಾನು ಕೇವಲ ದೂತ, ನನ್ನ ಒಡೆಯನ ಸಂದೇಶವನ್ನು ತಿಳಿಸಲು ಬಂದವರು. ಆದರೆ ಇವರು ನನ್ನನ್ನು ಥಳಿಸುತ್ತಿದ್ದಾರೆ. ದೂತನನ್ನು ವಧಿಸುವುದು ರಾಜಧರ್ಮವಲ್ಲ, ಅದು ನಿಮಗೆ ತಿಳಿದಿದೆ ಅಲ್ಲವೇ? ಶುಕಾಸುರ, ಹೆದರಬೇಡ, ನಾನು ನಿನಗೆ ಅಭಯದಾನ ಮಾಡಿದ್ದೇನೆ. ಈಗಾಗಲೇ ಈ ವಾನರ ವೀರರು ನನಗೆ ಸಾಕಷ್ಟು ಥಳಿಸಿದ್ದಾರೆ. ನಾನು ಸಾಯುವಂತೆ ಹೊಡೆದಿದ್ದಾರೆ. ನೀನು ಸಾಯುವುದಿಲ್ಲ ಶುಕಾಸುರ, ಸುರಕ್ಷಿತವಾಗಿ ಲಂಕೆಯನ್ನು ಸೇರುತ್ತೀಯ. ಕಷ್ಟ ಸಾಧ್ಯ ಲಕ್ಷ್ಮಣ. ಈಗಾಗಲೇ ನನ್ನ ಅಂಗಾಂಗಗಳು ಜರ್ಜರಿತವಾಗಿವೆ. ನಾನು ಲಂಕೆಗೆ ಹಾರಿ ಹೋಗಲಾರೆ, ಸಮುದ್ರದಲ್ಲಿ ಈಜಿ ಹೋಗಲಾರೆ. ಆದರೆ ರಾವಣನನ್ನು ಕಂಡು ವಿಷಯವನ್ನು ತಿಳಿಸಬೇಕು. ಈಗ ನಾನು ಏನು ಮಾಡಬೇಕೆಂದು ದಿಕ್ಕೇ ತೋಚುತ್ತಿಲ್ಲ. ರಾವಣನ ಕೋಪಕ್ಕೆ ಗುರಿಯಾಗುವ ಮೊದಲು ಮರಣವೇ ಮೇಲೆಂದು ಕಾಡುತ್ತದೆ. ಚಿಂತಿಸಬೇಡ ಶುಕಾಸುರ, ಈಗ ನೀನು ನಮ್ಮೊಂದಿಗೆ ಇರು. ನಾವು ಸಮುದ್ರವನ್ನು ದಾಟಿ ಹೋಗುವಾಗ ನೀನು ನಮ್ಮೊಂದಿಗೆ ದಾಟಿ ಲಂಕೆಯನ್ನು ಸೇರು. ಅಲ್ಲಿಂದ ನೀನು ನಿನ್ನ ಪ್ರಭುವಿನ ಬಳಿಗೆ ಹೋಗಬಹುದು. ಅಲ್ಲಿಯವರೆಗೂ ನಿನಗೆ ಯಾರಿಂದಲೂ ತೊಂದರೆ ಆಗುವುದಿಲ್ಲ. ರಾಮಚಂದ್ರ, ಪರಮ ಕೃಪಾಳು, ನಿಮ್ಮ ಈ ಔದಾರ್ಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಸೀತೆ, ದುಃಖಿಸಬೇಡ, ಸಮಾಧಾನ ತಂದುಕೋ. ನಿನ್ನ ಸ್ವಾಮಿ ಇಲ್ಲಿಗೆ ಬಂದೇ ಬರುತ್ತಾರೆ ಎಂದು ನಾನು ಹೇಳಲಿಲ್ಲವೇ? ಸಾಗರದ ಆಚೆ ಬಂದು ಕಾದಿರುವ ನಿನ್ನ ಸ್ವಾಮಿ ಸಾಗರವನ್ನು ದಾಟಿ ಇಲ್ಲಿಗೆ ಬಂದೇ ಬರುತ್ತಾರೆ. ಆದರೆ ಆ ಮಹಾಸಾಗರವನ್ನು ದಾಟುವುದು ಹೇಗೆ? ಅಸಂಖ್ಯಾತ ವಾನರ ಸೈನ್ಯ ಆ ಸಮುದ್ರವನ್ನು ದಾಟಿ ಬರುವುದು ಹೇಗೆ? ಯಾವಾಗ? ಸೀತೆ, ಹೇಗೆ ಯಾವಾಗ ಎಂದು ಹೇಳುವ ಶಕ್ತಿ ನನಗಿಲ್ಲ. ಆದರೆ ಬಂದೇ ಬರುತ್ತಾರೆಂಬ ನಂಬಿಕೆ ನನಗಿದೆ. ವಾನರ ವೀರ ಹನುಮಂತ ಬಂದು ಹೋದ ಮೇಲೆ ಉಳಿದವರು ಬರಲು ಸಾಧ್ಯ. ರಾಮನ ಬಂಟನೆ ಅಷ್ಟು ಪರಾಕ್ರಮಿಯಾದ ಮೇಲೆ ಇನ್ನು ನಿನ್ನ ಸ್ವಾಮಿ ಶ್ರೀರಾಮನ ಪರಾಕ್ರಮ ಎಷ್ಟಿರಬಹುದು? ಏಕೆ ಸೀತೆ, ನಿನ್ನ ಸ್ವಾಮಿಯ ಸಾಮರ್ಥ್ಯದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಇದೇ ತ್ರಿಜಟೆ, ಅವರು ತ್ರಿಲೋಕ ವೀರನೆಂಬ ನಂಬಿಕೆ, ಭರವಸೆ ಎರಡೂ ಇದೆ. ಜೊತೆಗೆ ಸತ್ಯ ಪರಾಕ್ರಮಿ ಎಂದು ನನಗೆ ಗೊತ್ತು. ಸತ್ಯ ಧರ್ಮಗಳಿಗೆ ಚ್ಯುತಿ ಬಾರದಂತೆ ತಮ್ಮ ಪರಾಕ್ರಮವನ್ನು ಮೆರೆಸುವ ಧರ್ಮಾತ್ಮ ಆತ. ಆದರೆ ಅವರು ಏಕೆ ತಡ ಮಾಡುತ್ತಿದ್ದಾರೆ? ಏನಾದರೂ ಅಡ್ಡಿಯೇ ಎಂದು ಚಿಂತಿಸುತ್ತಿದ್ದೇನೆ. ಆತಂಕ ಪಡಬೇಡ ಸೀತೆ. ಈ ಸೆರೆಯಿಂದ ನಿನ್ನನ್ನು ಬಿಡಿಸಿ ಕರೆದೊಯ್ಯುವುದೇ ನಿನ್ನ ಸ್ವಾಮಿಯ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ನೀನು ಶಂಕೆ ಪಡುವ ಕಾರಣವೇ ಇಲ್ಲ. ಹೌದು ತ್ರಿಜಟೆ, ನನಗೋಸ್ಕರ ನನ್ನ ಸ್ವಾಮಿ ವಾನರ ಸೈನ್ಯವನ್ನು ಬೆಳೆಸಿ ಬಹು ಪ್ರಯಾಸದಿಂದ ಸಮುದ್ರ ತೀರದವರೆಗೂ ಬಂದು ಬೀಡು ಬಿಟ್ಟಿದ್ದಾರೆ. ಸೀತೆ, ನಿನ್ನ ಸ್ವಾಮಿ ಧರ್ಮ ನೀತಿಗಳನ್ನು ಮೀರದ ಮಹಾಮಹಿಮ. ಹೌದು, ಅದರಿಂದಲೇ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಜ್ಯಾಧಿಕಾರವನ್ನು ಬಿಟ್ಟು ವನವಾಸಕ್ಕೆ ಹೊರಟರು. ಪೂರ್ವ ಪುಣ್ಯದಿಂದ ನಾನು ಅವರೊಂದಿಗೆ ವನವಾಸಕ್ಕೆ ಬರುವಂತಾಯಿತು. ಪ್ರಣಾಮಗಳು ಲಂಕೇಶ್ವರ. ಬಾ ಪ್ರಹಸ್ತ, ನಿನ್ನನ್ನೇ ನಿರೀಕ್ಷಿಸುತ್ತಿದ್ದೆ. ಪ್ರಭು, ಯಾವುದೋ ಮುಖ್ಯವಾದ ವಿಚಾರವಿರಬೇಕು, ಹೇಳಿ ಪ್ರಭು. ಕುಳಿತು.
ಪ್ರಹಸ್ತ, ನಿನ್ನೊಡನೆ ಕೆಲವು ವಿಷಯಗಳನ್ನು ಮಾತನಾಡಬೇಕಾಗಿದೆ. ಸಭೆಯಲ್ಲಿ ಆಪ್ತರು, ಗಣ್ಯರು, ಸೇನಾಧಿಪತಿಗಳೊಂದಿಗೆ ಚರ್ಚಿಸಿ ಸೀತೆಯನ್ನು ರಾಮನಿಗೆ ಹಿಂದಿರುಗಿಸುವುದಿಲ್ಲ ಎಂಬ ನಿರ್ಧಾರವನ್ನು ತೆಗೆದುಕೊಂಡಾಯಿತು. ಅಂದ ಮೇಲೆ ಯುದ್ಧ ಅನಿವಾರ್ಯವಾಯಿತಲ್ಲವೇ? ಖಂಡಿತ, ಇದರಲ್ಲಿ ಸಂದೇಹವೇನು ಪ್ರಭು? ಯುದ್ಧವನ್ನು ನಾವೇ ಆಯ್ಕೆ ಮಾಡಿಕೊಂಡದ್ದಾಗಿದೆ. ಆದರೆ ಆ ವಾನರ ಸೇನೆ ಸಾಗರವನ್ನು ದಾಟಿ ಇಲ್ಲಿಗೆ ಬಂದರೆ ಮಾತ್ರ ಯುದ್ಧ ನಡೆಯುತ್ತದೆ. ಅಂದರೆ ವಾನರ ಸೈನ್ಯ ಸಮುದ್ರವನ್ನು ದಾಟುವುದು ಅಸಾಧ್ಯವೆನ್ನುತ್ತೀಯ? ನನಗೇನೋ ಹಾಗೆ ಅನ್ನಿಸುತ್ತದೆ ಪ್ರಭು. ಆದರೆ ಆ ಹನುಮಂತ ಸಾಗರವನ್ನು ದಾಟಿ ಇಲ್ಲಿಗೆ ಬಂದು ಮಾಡಿದ ಅವಾಂತರ ನೆನಪಾದರೆ ರಾಮ ಮತ್ತು ಅವನ ವಾನರ ಸೇನೆ ಬರಬಹುದೇನೋ ಎಂಬ ಶಂಕೆಯೂ ಇದೆ. ಬಂದರೆ ಹನುಮಂತನ ಭುಜದ ಮೇಲೆ ಕುಳಿತು ರಾಮ ಬರಬಹುದು. ಲಂಕಾದ್ವಾರದಲ್ಲೇ ಅವನನ್ನು ತಡೆದು ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲವೇ? ಏಕೆ ಸಾಧ್ಯವಿಲ್ಲ ಪ್ರಭು? ನೀವು, ಇಂದ್ರಜಿತು, ಕುಂಭಕರ್ಣ ಎಲ್ಲಾ ಅಪಾರ ಶಕ್ತಿಶಾಲಿಗಳು. ಆ ದೇವಾನುದೇವತೆಗಳನ್ನೇ ಪರಾಜಯಗೊಳಿಸಿದ ನಿಮಗೆ ಈ ರಾಮನನ್ನು ಹಿಮ್ಮೆಟ್ಟಿಸುವುದು ಮಹಾಕಾರ್ಯವಲ್ಲ. ಒಂದು ವೇಳೆ ರಾಮ ವಾನರ ಸೈನ್ಯದೊಂದಿಗೆ ಬಂದರೆ? ನಮ್ಮ ರಾಕ್ಷಸ ಸೇನೆ ಸಾಮಾನ್ಯವೇ ಪ್ರಭು? ಸಾವಿರಾರು ಆನೆಗಳ ಬಲವುಳ್ಳ ಹಲವು ರಾಕ್ಷಸರಿದ್ದಾರೆ. ನಮ್ಮ ರಾಕ್ಷಸ ಸೈನ್ಯದ ಮುಂದೆ ಆ ವಾನರ ಸೇನೆ ನಿಲ್ಲಲು ಸಾಧ್ಯವೇ? ಜೊತೆಗೆ ನಮ್ಮ ಮಾಯಾಬಲದ ಮುಂದೆ ಆ ರಾಮನಾಗಲಿ ಅವನ ವಾನರ ಸೇನೆಯಾಗಲಿ ಸರಿಸಾಟಿಯಲ್ಲ ಪ್ರಭು. ಆದರೆ ನಾವು ಮೊದಲು ರಾಮ, ಲಕ್ಷ್ಮಣ, ಸುಗ್ರೀವ, ಹನುಮಂತ, ಜಾಂಬುವಂತ, ಅಂಗದ ಮೊದಲಾದ ಆ ಕಡೆಯ ವೀರರ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಯುದ್ಧಕ್ಕೆ ಮೊದಲು ವೈರಿಯ ಸಾಮರ್ಥ್ಯವನ್ನು ತಿಳಿದು ಅದಕ್ಕೆ ತಕ್ಕಂತೆ ವ್ಯೂಹ ರಚಿಸುವುದು ಯುದ್ಧ ನೀತಿಯಲ್ಲವೇ ಪ್ರಭು? ಆ ತಂತ್ರವನ್ನು ರಾಮ ಮೊದಲೇ ಪ್ರಯೋಗಿಸಿಬಿಟ್ಟ. ಅದು ಹೇಗೆ ಪ್ರಭು? ನನ್ನ ಸೋದರ ಆ ದ್ರೋಹಿ ವಿಭೀಷಣ ಆ ರಾಮನಿಗೆ ಶರಣಾದ. ಆ ರಾಮನು ಅವನಿಂದ ಮೊದಲು ತಿಳಿದದ್ದು ನಮ್ಮ ಬಲಾಬಲಗಳ ರಹಸ್ಯವನ್ನು. ಇಂತಹ ದ್ರೋಹ! ಏನೇ ಆದರೂ ನಿಮ್ಮ ಸಹೋದರ ವಿಭೀಷಣ ಇಂತಹ ಅಕಾರ್ಯ ಮಾಡಬಾರದಾಗಿತ್ತು ಪ್ರಭು.